ರಾಜ್ಯದಲ್ಲಿ ಒಂದೆಡೆ ವರುಣ ಅಬ್ಬರಿಸುತ್ತಿದ್ರೆ ಇನ್ನೊಂದೆಡೆ ಶತಮಾನದ ಸೇಡು ತೀರಿಸಿಕೊಳ್ಳುವಂತೆ ಮೌನವಾಗಿದ್ದಾನೆ. ರಾಯಚೂರು ಜಿಲ್ಲೆಯಲ್ಲಂತೂ ಮಳೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಸಾಲ ಮಾಡಿ ಬೆಳೆದ ಬೆಳೆಯನ್ನ ಉಳಿಸಿಕೊಳ್ಳಲು ರೈತರು ದೇವರ ಮೊರೆ ಹೋಗಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇದೆ, ನೀವೇ ನೋಡಿ. ರಾಯಚೂರು ಜಿಲ್ಲೆಯಲ್ಲಿ ಕೈಕೊಟ್ಟ ವರುಣ, ಕೊಡದಿಂದ ನೀರು ತರೋದ್ರಲ್ಲೇ ರೈತ ಹೈರಾಣ. ಬೆಳೆಗೆ ಖರ್ಚು ಮಾಡಿದ ಹಣ ಸಿಗೋದೇ ಅನುಮಾನ. ಕರಾವಳಿ ಮಲೆನಾಡು ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಆದರೆ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಮೇಲೆ ವರುಣನ ಅವಕೃಪೆ ಮುಂದುವರೆದಿದೆ. ಅದರಲ್ಲೂ ರಾಯಚೂರಿನಲ್ಲಿ ಭೀಕರ ಬರಗಾಲ ಎದುರಾಗಿದೆ. ಮಳೆ ಇಲ್ಲದೆ ಬಿತ್ತನೆ ಮಾಡಿದ ಬೆಳೆ ಉಳಿಸಿಕೊಳ್ಳೋದಕ್ಕೆ ರೈತರು ನಾನಾ ರೀತಿ ಪರದಾಟ ನಡೆಸಿದ್ದಾರೆ. ಲಿಂಗಸುಗೂರು ರಾಯಚೂರು ತಾಲೂಕಿನ ಹಲವೆಡೆ ರೈತರು ಮಳೆ ಬಾರದ ಹಿನ್ನೆಲೆ ಬಿಂದಿಗೆ ಬಕೆಟ್ ಹಿಡಿದು ಸಸಿಗಳಿಗೆ ನೀರುಣಿಸ್ತಾ ಇದ್ದಾರೆ. ನೀರು ಹಾಕೋದಕ್ಕೆ ಕೂಲಿ ಆಳುಗಳನ್ನ ಕರೆತಂದು ಮತ್ತಷ್ಟು ಹಣ ಖರ್ಚು ಮಾಡ್ತಾ ಇದ್ದಾರೆ. ಮುಂಗಾರಿಗೆ ಬಂದಂತ ಮಳೆಯಲ್ಲಿ ತೊಗರಿ, ಹತ್ತಿ, ಸೂರ್ಯಕಾಂತಿ, ಸಜ್ಜೆ ಇನ್ನಿತರ ಬೇರೆ ಬೇರೆ ಬೆಳೆಗಳನ್ನ ಬಿತ್ತನೆ ಮಾಡಿದರು. ಆದ್ರೆ ಬಿತ್ತನೆ ಆದ ನಂತರ ಮಳೆ ಬರಲೇ ಇಲ್ಲ ಜೂನ್ ಜುಲೈನಲ್ಲಿ. ಆ ಕಾರಣದಿಂದಾಗಿ ಇವತ್ತೇನಂದ್ರೆ ಬಿತ್ತಿದ ಬೆಳೆಗಳು ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದಾವೆ. ರೈತರು ಏನಂದ್ರೆ ತಮ್ಮ ಕೊಡಗಳ ಮುಖಾಂತರ ನೀರು ಹೊತ್ತು ಬಂದಂತ ಬೆಳೆಯನ್ನ ರಕ್ಷಣೆ ಮಾಡ್ಕೋಬೇಕು. ಮುಂದೆ ಮಳೆ ಬರಬಹುದು, ಈಗ ರಕ್ಷಣೆ ಮಾಡ್ಕೊಂಡ್ರೆ ನಾವು ಉಳಿತೀವಿ ಅಂತ ಹೇಳಿ ಕೊಡದಿಂದ ನೀರು ಹೊತ್ತಾಕಿ ಇವತ್ತು ತೊಗರಿ ಗಿಡಗಳನ್ನ, ಹತ್ತಿ ಗಿಡಗಳನ್ನ ಇವತ್ತು ಬದುಕಿಸ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಬೇರೆ ಬೇರೆ ಆಲೋಚನೆಗಳನ್ನ ಮೋಡ ಬಿತ್ತನೆ ಇನ್ನೊಂದು ಏನಾದ್ರೂ ವ್ಯವಸ್ಥೆ ಮಾಡಬೇಕು. ಕಳೆದ 4-5 ದಿನದಿಂದ ಮೋಡ ಕವಿದ ವಾತಾವರಣವಿದ್ರೂ ಒಂದೇ ಒಂದು ಹನಿಯೂ ಮಳೆ ಬೀಳ್ತಾ ಇಲ್ಲ. ಕನಿಷ್ಠ ಬಿತ್ತನೆಗೆ ಖರ್ಚು ಮಾಡಿದ ಹಣ ಕೂಡ ಸಿಗೋದು ರೈತರಿಗೆ ಅನುಮಾನವಾಗಿದೆ. ದುರಂತ ಅಂದ್ರೆ 2 ಬಾರಿ ಬಿತ್ತನೆ ಮಾಡಿದ್ರೂ ಮಳೆ ಬರ್ತಾ ಇಲ್ಲ. ಹತ್ತಿ ಬೆಳೆಯೋದಕ್ಕೆ ಎಕರೆಗೆ 30,000 ಖರ್ಚು ಬಂದ್ರೆ ತೊಗರಿಗೆ 40,000 ಖರ್ಚು ಬರುತ್ತೆ. ಆದ್ರೆ ಈಗ ಎಲ್ಲವೂ ಮಣ್ಣು ಪಾಲು ಎಂಬಂತಾಗಿದೆ. ಪರಿಸ್ಥಿತಿ ಅಯೋಮಯವಾಗಿದೆ. ಮೇಲೆ ಮಳೆರಾಯ ಮುನ್ಸ್ಕೊಂಡಿದ್ದಾನೆ. ಮಳೆ ಇಲ್ಲದೆ ಬೆಳೆಗಳು ಒಣಗೋಕತ್ತಿದ್ದಾವೆ. ಮಳೆ ಇಲ್ಲದೆ ಕೆರೆ, ನದಿ, ಬಾವಿ ಎಲ್ಲ ಬತ್ತೋಗ್ಬಿಟ್ಟಿದ್ದಾವೆ. ಭೂಮಿಯ ಒಂದು ನೀರಿನ ಆಳವು ಸಹ ಬತ್ತೋಗ್ಬಿಟ್ಟಿದೆ. ರೈತನಿಗೆ ಉಳಿದು ಕೇವಲ ಕಣ್ಣೀರಿನ ನೀರು ಮಾತ್ರ ಉಳಿದಿದೆ. ಈಗ ಲಿಂಗಸೂರು ಆಗ್ಬೋದು, ದೇವದೂರು ಆಗ್ಬೋದು, ಎಲ್ಲಾ ಕಡೆಗಳಲ್ಲಿ ಎಲ್ಲೂ ಮಳೆನೇ ಇಲ್ಲ. ಇದು ಒಂದು ದುರಂತ ಸಮಸ್ಯೆ ಸರ್. ಈ ಸಮಸ್ಯೆ ಯಾರಿಗೆ ಹೇಳ್ಬೇಕು? ಭಗವಂತನಿಗೆ ಹೇಳ್ಬೇಕು ಅಥವಾ ನಮ್ಮನ್ನ ಆರಿಸಿ ಬಂದಿರ್ತಕ್ಕಂಥ ನಮ್ಮ ನಾಯಕರಿಗೆ ಹೇಳಬೇಕು? ಯಾರಿಗೆ ಹೇಳಬೇಕು ಈ ಸಮಸ್ಯೆನ? ಕೊಪ್ಪಳದಲ್ಲೂ ಧರೆಗೆ ಮುಟ್ಟದ ಮಳೆ. ಶಿವನ ಪ್ರಾರ್ಥನೆ, 24 ಗಂಟೆ ಸಪ್ತ ಭಜನೆ. ಕೊಪ್ಪಳದಲ್ಲೂ ಮಳೆ ಅನ್ನೋದು ಕನಸಾಗಿದೆ. ಮಳೆಗಾಗಿ ಕೊಪ್ಪಳ ತಾಲೂಕಿನ ಮುದ್ದಾಬಳ್ಳಿ ಗ್ರಾಮದ ಗ್ರಾಮಸ್ಥರು ದೇವರ ಮೊರೆ ಹೋಗಿದ್ದಾರೆ. ಸಪ್ತ ಭಜನೆ ಮೂಲಕ ಮಳೆರಾಯನಿಗೆ ಆಹ್ವಾನ ಕೊಡ್ತಾ ಇದ್ದಾರೆ. ದಿನದ 24 ಗಂಟೆ ಭಜನೆ ಮಾಡ್ತಾ ಇದ್ದಾರೆ. ಜುಲೈ 8ರಿಂದ ಆರಂಭವಾದ ಈ ಭಜನೆ 15ರವರೆಗೆ ನಿರಂತರವಾಗಲಿದೆ. ಪ್ರತಿಯೊಂದು ಗುಂಪು ನಿರಂತರ 3 ಗಂಟೆಗಳ ಕಾಲ ಭಜನೆ ಮಾಡ್ತಾರೆ. ಗ್ರಾಮದ ಮುಡ್ಡಮ್ಮ ದೇವಿಯ ದೇವಸ್ಥಾನದಲ್ಲಿರುವ ಶಿವನಿಗೆ ಭಜನೆ ಮಾಡಲಾಗ್ತಿದೆ. ಈ ಹಿಂದೆ 1992 ಹಾಗೂ 2012ರಲ್ಲೂ ಮುದ್ದಾಬಳ್ಳಿ ಗ್ರಾಮದಲ್ಲಿ ಬರದ ಛಾಯೆ ಆವರಿಸಿತ್ತು. ಅಂದೂ ಕೂಡ ಸಪ್ತ ಭಜನೆ ಮೂಲಕ ಶಿವನಿಗೆ ಪ್ರಾರ್ಥನೆ ಮಾಡಲಾಗಿದ್ದು ಭಾರಿ ಮಳೆಯಾಗಿತ್ತು ಅಂತ ಅರ್ಚಕರು ಹಾಗೂ ಗ್ರಾಮಸ್ಥರು ಹೇಳ್ತಿದ್ದಾರೆ. ಜಗತ್ತಿನಾದ್ಯಂತ ಮಳೆ ಕ್ಷಾಮ ಬಂದಿದೆ, ಬರಗಾಲ ಬಂದಿದೆ. ಸಾಕಷ್ಟು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದೀವಿ. 1-2 ಮಳೆ ನಂಬ್ಕೊಂಡು ಬಿತ್ತನೆ ಮಾಡಿದೀವಿ. ಈ ಮಳೆ ಬೇಕಾಗಿರೋ ಟೈಮಲ್ಲಿ ಮಳೆ ಹೋಗ್ಬಿಟ್ಟಿದೆ. ಆ ಒಂದು ಸಂದರ್ಭದಲ್ಲಿ ನಾವು ಯಾರು ಕೇಳ್ಬೇಕು? ನಾವು ದೇವ್ರನ್ನೇ ಕೇಳ್ಬೇಕಲ್ಲ. ಆ ಶಿವನ ಮೊರೆ ಹೋಗಿದೀವಿ ಸಪ್ತ ಭಜನೆ ಮೂಲಕ. 7 ದಿನಗಳ ಕಾಲ ಸತತವಾಗಿ ಗ್ರಾಮದ ಎಲ್ಲ ಗುರುಹಿರಿಯರು ಸೇರಿ ಇಲ್ಲ ಈ ತರ ಸಪ್ತ ಭಜನೆಯನ್ನ ಪ್ರಾರಂಭ ಮಾಡ್ರಿ, ಮಳೆ ಆಗುತ್ತಾ. ಹಿಂದಕ್ಕೆಲ್ಲ ನಾವು 2-3ನೇ ಸಾರಿ ಮಾಡಿರೋದು ಇದು. ಹಿಂದಕ್ಕೇನು ಮಳೆ ಆಗಿದೆ. 2012ರಲ್ಲಿ ನಮ್ಗೆ ನೆನಪಿದೆ. ಸಪ್ತ ಭಜನೆ ಪ್ರಾರಂಭ ಮಾಡಿದಾಗ ಅದ್ಭುತವಾಗಿ ಮಳೆ ಆಗಿತ್ತು. ಅದೇ ಒಂದು ನಂಬಿಕೆ ವಿಶ್ವಾಸದ ಮೇಲೆ 3 ಗಂಟೆಗಳ ಒಂದೊಂದು ಬ್ಯಾಚ್ ಮಾಡ್ಕೊಂಡು ಈ ಒಂದು ಭಜನೆ ಸ್ಟಾರ್ಟ್ ಮಾಡಿದ್ವಿ. 2012ರಲ್ಲಿ ಇದೇ ತರ ಮಳೆ ಹೋದಾಗ ಗ್ರಾಮದ ಗುರು ಹಿರಿಯರೆಲ್ಲರೂ ಸೇರಿ ಒಂದು ಸಪ್ತ ಭಜನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರಿ. 14 ವರ್ಷಗಳ ನಂತರ ಇದೇ ತರ ಬಂದಿರತಕ್ಕಂತ ಅಂದ್ರೆ 7 ದಿನಗಳ ಕಾಲ ನಿರಂತರವಾಗಿ ಒಂದು ಭಜನಾ ಕಾರ್ಯಕ್ರಮ ನಡೀಬೇಕು. ಆ ತರ ನಡೆದಾಗ ಗ್ಯಾರಂಟಿ ಮಳೆ ಬರ್ತಾನೋ ಒಂದು ನಂಬಿಕೆ ಮೇಲೆ ಮಾಡಿದ್ರು. ಅದಕ್ಕೋಸ್ಕರ ಹಿರಿಯರೆಲ್ಲ ಸೇರಿ 12 ತಂಡ ಮಾಡ್ಕೊಂಡು ಪ್ರತಿಯೊಂದು ತಂಡದವರು 2 ತಾಸು 3 ತಾಸು ಹಿಂಗ ಪಾಳೆ ಪ್ರಕಾರ ಶಿವನ ಆರಾಧನೆ ಮಾಡ್ಕೊಂಡ್ರು. ಒಟ್ನಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮಳೆ ಅನ್ನೋದು ಗಗನ ಕುಸುಮವೇ ಆಗಿಬಿಟ್ಟಿದೆ. ಇನ್ನಾದ್ರೂ ಈ ಭಾಗದ ರೈತರ ಮೇಲೆ ವರುಣದೇವ ಕೃಪೆ ತೋರಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.